ನಿಮ್ಮ ಟೊಮೊಟೊ ಕಾಯಿ ಕೆಳಗಡೆ ಕೊಳಿತಾ ಇದೆಯಾ, ಕಾಯಿ ಕೆಳಗೆ ಕರಗಾಗ್ತಾ ಇದೆಯಾ? ಹಾಗಾದ್ರೆ ಈ ವಿಡಿಯೋ ನೋಡಿ ರೈತ ಮಿತ್ರರೇ, ನೀವು ಸಿ ಎನ್ ಅಂತಾರೆ. ಸಿ ಎನ್ ಅದರಲ್ಲಿ ಕ್ಯಾಲ್ಸಿಯಂ ಇರುತ್ತೆ, ನೈಟ್ರೋಜನ್ ಇರುತ್ತೆ. ಅದನ್ನು ಯಾವ್ಯಾವ ಟೈಮಿಗೆ ಕೊಡಬೇಕು? ನಾರ್ಮಲಾಗಿ ರೈತರು ಏನು ಮಾಡ್ತಾರೆ, ಅದನ್ನು ಕೊಡೋದೇ ಇಲ್ಲ. ಯಾವ ನಿಮಗೆ ಕಾಯಿ ಕೆಳಗೆ ಕೊಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೋ, ಕರಗಾಗೋಕ್ಕೆ ಸ್ಟಾರ್ಟ್ ಆಗುತ್ತೋ ಅವಾಗ ಕೊಡ್ತಾರೆ. ಅದು ಯಾವ ನಿಮಗೆ ಸ್ಟಾರ್ಟ್ ಆಗುತ್ತೆ ಅಂದರೆ, ಜಾಸ್ತಿ ಮೋಡ ಬಂದಾಗ ಮತ್ತು ಈ ಮಳೆ ಬಂದಾಗ, ಜಾಸ್ತಿ ಮಳೆ ಬಂದಾಗ ಆ ಕಾಯಿ ಕೊಳೆಯೋಕ್ಕೆ ಆಟೋಮೆಟಿಕ್ಕು ಸ್ಟಾರ್ಟ್ ಆಗುತ್ತೆ. ಆ ಟೈಮ್ನಲ್ಲಿ ನೀವು ಸಿ ಎನ್ನ ಕೊಟ್ಟರೆ ಅದು ವರ್ಕೇ ಆಗೋದಿಲ್ಲ. ಹಾಗಾದರೆ ನೀವು ಕ್ಯಾಲ್ಸಿಯಮ್ಮು ಗಿಡದಲ್ಲಿ ಏನೇನಕ್ಕೆ ಬೇಕು ಮತ್ತು ಆ ಕ್ಯಾಲ್ಸಿಯಮ್ಮು ಯಾವ ಥರ ವರ್ಕ್ ಆಗಬೇಕಂದ್ರೆ ಯಾವ ಟೈಮಿಗೆ ಕೊಡಬೇಕು ಅದ್ರ ಬಗ್ಗೆ ತಿಳಿಯೋಣ. ಮೇಯ್ನ್ ಬಂದ್ಬಿಟ್ಟು ನಮಗೆ ಕ್ಯಾಲ್ಸಿಯಮ್ಮು ಅದು ಸಿ ಎನ್ನಲ್ಲಿರುತ್ತೆ, ಮತ್ತು ಚಿಲೇಟೆಡ್ ಕ್ಯಾಲ್ಸಿಯಮ್ ಬರುತ್ತೆ, ಮತ್ತು ಜಿಪ್ಸಮ್ ಅಪ್ಲಿಕೇಶನಲ್ಲೂ ಮಾಡ್ಬೋದು ನೆಲಕ್ಕೆ. ನಾರ್ಮಲಾಗಿ ಬಂದ್ಬಿಟ್ಟು ಕ್ಯಾಲ್ಸಿಯಮ್ಮು ಮೇಯ್ನ್ ನಿಮಗೆ ಸ್ಟಾರ್ಟಿಂಗಿಂದನೂ ಅಪ್ ಟು ಎಂಡು, ಗಿಡ ಹುಟ್ಟದಾಲಿಂದ ಬೀಜ ಜರ್ಮಿನೇಷನ್ ಆದಾಗಲಿಂದ ಗಿಡ ಸಾಯೋ ತನಕ ಕ್ಯಾಲ್ಸಿಯಂ ಬೇಕು. ಕ್ಯಾಲ್ಸಿಯಮ್ದು ಏನು ರೋಲ್ ಐತಂದರೆ, ಗಿಡ ಸ್ಟ್ರೆಂತು, ಗಿಡ ಸ್ಟಿಫ್ನೆಸ್ ಅಂದರೆ ಗಟ್ಟಿತನ ಬರೋದಕ್ಕೆ ಕ್ಯಾಲ್ಸಿಯಂ ಬೇಕು. ಮೇಯ್ನ್ ಬಂದ್ಬಿಟ್ಟು ಫಸ್ಟು ರೂಟಿಂಗ್ ಆಗ್ಬೇಕಾದ್ರೆ ಮುಂದ್ಗಡೆ ರೂಟ್ ಕ್ಯಾಪ್ ಇರುತ್ತಲ್ಲ, ಅಲ್ಲಿ ನಿಮಗೆ ಕ್ಯಾಲ್ಸಿಯಂ ಬೇಕಾಗುತ್ತೆ. ರೂಟ್ ಕ್ಯಾಪ್ನಾಗೆ ಸೆಲ್ ಡಿವಿಷನ್ ಆಗುತ್ತಲ್ಲ, ಆ ಸೆಲ್ ಡಿವಿಷನಲ್ಲಿ ಇದು ಕ್ಯಾಲ್ಸಿಯಂ ಬೇಕಾಗುತ್ತೆ. ಸೆಲ್ ಡಿವಿಷನ್ ಬರೀ ರೂಟ್ ಕ್ಯಾಪ್ನಲ್ಲಿ ಅಷ್ಟೇ ಅಲ್ಲ, ಮತ್ತು ನೆಕ್ಸ್ಟ್ ಬಂದ್ಬಿಟ್ಟು ವೆಜಿಟೇಟಿವ್ ಇರುತ್ತೆ, ಎಲೆಗಳು ಬರ್ತಾವಲ್ಲ, ಎಲೆಗಳಲ್ಲೂ ಕೂಡ ಸೆಲ್ ಡಿವಿಷನ್ ಆಗ್ತಾ ಇರುತ್ತೆ, ಮತ್ತು ಸ್ಟೆಮ್ನಲ್ಲಿ ಕೂಡ ಸೆಲ್ ಡಿವಿಷನ್ ಆಗ್ತಿರ್ತದೆ. ಇದು ಕಂಟಿನ್ಯೂಸ್ ಪ್ರೋಸೆಸ್ ಕ್ಯಾಲ್ಸಿಯಮ್ಮು. ಆದರೆ ಕ್ಯಾಲ್ಸಿಯಮ್ಗೆ ಯಾವ ರೈತರು ಟೊಮೊಟೊ ಬೆಳೆಯಲ್ಲಿ ಅದಕ್ಕೆ ಇದ್ರ ಪ್ರಾಮುಖ್ಯತೆ ಕೊಡ್ತಾ ಇಲ್ಲ. ಕ್ಯಾಲ್ಸಿಯಂ ಬಂದ್ಬಿಟ್ಟು ಸ್ಟಾರ್ಟಿಂಗಿಂದನೂ ಲಾಸ್ಟ್ವರೆಗೂ ಬೇಕಾಗುತ್ತೆ. ಮತ್ತು ನೆಕ್ಸ್ಟ್ ಬಂದ್ಬಿಟ್ಟು ಸೆಲ್ ಡಿವಿಷನ್ ಆಗುತ್ತಲ್ಲ, ಎಲ್ಲ ಕಡೆನೂ ಗಿಡದಲ್ಲಿ ಎಲ್ಲ ಕಡೆನೂ ಸೆಲ್ ಡಿವಿಷನ್ ಆಗ್ತಾ ಇರುತ್ತೆ. ಸೆಲ್ ಡಿವಿಷನಲ್ಲಿ ಯಾವ ಥರ ಹೆಲ್ಪ್ ಆಗುತ್ತೆ ಅಂದರೆ, ಸೆಲ್ ಡಿವೈಡ್ ಆದಾಗ ಆ ಸೆಲ್ ವಾಲ್ ಅಂತಾರೆ. ಯಾವ ಥರ ನೀವು ಮನೆ ಕಟ್ಟಬೇಕಂದ್ರೆ, ಈ ಇಟ್ಕೆನ ಒಂದಕ್ಕೊಂದು ಜೋಡಿಸ್ಬಿಟ್ಟು ಸಿಮೆಂಟ್ ಹಾಕಿ ಮತ್ತು ಲಾಸ್ಟಿಗೆ ಪ್ಲಾಸ್ಟ್ರ್ ಮಾಡ್ತಿರೋ, ಅದೇ ಥರ ನೀವು ಅಕಸ್ಮಾತ್ ಸಿಮೆಂಟ್ ಹಾಕಿಲ್ಲ ಅಂದರೆ ಮಳೆ ಬಂದೈತಂದರೆ ನೆಂದ್ಬಿಟ್ಟು ಬೀಳತ್ತದೆ. ಅದೇ ಥರ ಸೇಮು ಗಿಡದಲ್ಲಿ ಈ ಕೋಶಗಳು ಸೆಲ್ ಅಂತ ಇರ್ತವೆ. ಆ ಸೆಲ್ಗಳ್ನ ಒಂದಕ್ಕೊಂದು ಅಂಟಾಕಕ್ಕೆ ಆ ಸುತ್ತ ಸೆಲ್ ವಾಲ್ ಅಂದರೆ ನೀವು ಗಾಡಿ ಪ್ಲಾಸ್ಟರ್ ಯಾವ ಥರ ಮಾಡ್ತೀರೋ ಆ ಥರ ಗಿಡದಲ್ಲಿ ಸೆಲ್ ಅಂತ ಕೋಶಗಳು ಇರ್ತವೆ, ಅದ್ರ ಸುತ್ತ ಇದು ಬೇಕಾಗುತ್ತೆ. ಆ ಸೆಲ್ಲೆಲ್ಲ ಅಂಟಿ ಡಿವಿಷನ್ ಆಗಿ ಅದೇ ನಿಮಗೆ ನೆಕ್ಸ್ಟ್ ಬರೋದೆ ಎಲೆ, ಹಣ್ಣು, ಕಾಯಿ ಎಲ್ಲ ಥರದಲ್ಲೂ ಸೆಲ್ಗಳಿಂದನೇ ಒಂದು ಗಿಡ ಸಸ್ಯ ತಯಾರಾಗಿರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಸ್ಟಾರ್ಟಿಂಗಿಂದನೂ ಅಪ್ ಟು ಸೆಲ್ ಸ್ಟಾರ್ಟಿಂಗಿಂದನೂ ಕೊಡ್ತಾ ಬರಬೇಕು. ಅದು ನೀವು ಯಾವ ಥರ ಕೊಡಬೇಕಂದ್ರೆ, ಸಿ ಎನ್ ಬಂದ್ಬಿಟ್ಟು ನೀವು ಕಂಟಿನ್ಯೂಸ್ ಆಗಿ ಅವಾಗವಾಗ ಸ್ವಲ್ಪ ಕೊಡ್ತಾ ಇರಬೇಕು. ಯಾಕಂದರೆ ಕ್ಯಾಲ್ಸಿಯಮ್ಮು ನೀವು ಎಷ್ಟೇ ಕೊಟ್ಟರು ಗಿಡದಲ್ಲಿ ಇಮ್ಮೊಬಿಲಿಟಿ ಇದೆ. ಕ್ಯಾಲ್ಸಿಯಂ ಗಿಡದಲ್ಲಿ ಇದ್ದರೂ ಕೂಡ ಇವು ಹಳೆ ಎಲೆಯಲ್ಲಿರುತ್ತೆ. ನೈಟ್ರೋಜನ್ ಅವೆಲ್ಲ ಏನು ಮಾಡುತ್ತೆ, ಮೊಬಿಲಿಟಿ ಇದ್ದಾವೆ, ಹಳೆ ಎಲೆಯಿಂದ ಹೊಸ ಕುಡಿಗೆ ಹೋಗುತ್ತೆ. ಆದರೆ ಕ್ಯಾಲ್ಸಿಯಮ್ಮು ನಿಮ್ಮ ಗಿಡ ಕುಡಿ ಸ್ಟಾಪ್ ಆಗಿದೆಯಾ, ಕ್ಯಾಲ್ಸಿಯಂ ಕಡಿಮೆ ಆಗಿರುತ್ತೆ, ರೂಟು ಆಟೋಮೆಟಿಕ್ ಗ್ರೋತ್ ಕಡಿಮೆ ಇರುತ್ತೆ. ನೆಕ್ಸ್ಟ್ ನಿಮಗೆ ಮೇಲ್ಗಡೆ ನ್ಯೂಟ್ರಿಯೆಂಟ್ ಅಪ್ಟೇಕು ಆಗಲ್ಲ. ಕ್ಯಾಲ್ಸಿಯಂ ಗಿಡದಲ್ಲಿ ಇದ್ದರೆ ನ್ಯೂಟ್ರಿಯೆಂಟ್ ಮೂಮೆಂಟ್ನೆಲ್ಲ ಗಿಡದಲ್ಲಿ ಅದು ಕ್ಯಾಲ್ಸಿಯಮ್ಮು ಇದೊಂಥರ ಟ್ರಕ್ ಥರ, ಅಂದರೆ ಒಂಥರ ಗಿಡದಲ್ಲಿ ಯಾವುದೇ ನ್ಯೂಟ್ರಿಯೆಂಟು ಕೆಳಗಡೆಯಿಂದ ಮೇಲಕ್ಕೆ ಅಪ್ಟೇಕ್ ಆಗಬೇಕಂದ್ರೆ ಈ ಕ್ಯಾಲ್ಸಿಯಂ ಬೇಕಾಗುತ್ತೆ. ಇದೊಂಥರ ಟೆಂಪೋ ಥರ ಎಲ್ಲ ನ್ಯೂಟ್ರಿಯೆಂಟ್ ಹಾಕೊಂಬಿಟ್ಟು ಎಲ್ಲ ಇದಕ್ಕೂ ಸಪ್ಲೈ ಮಾಡೋ ಥರ, ಅಂದರೆ ಕ್ಯಾಟಯನ್ ಎಕ್ಸ್ಚೇಂಜ್ ಇದೆ ಒಳಗಡೆ, ಅದನ್ನು ಬ್ಯಾಲೆನ್ಸ್ ಮಾಡುತ್ತೆ. ಪಾಸಿಟಿವ್ ಅಯನು, ಆ್ಯನಯನು, ಕ್ಯಾಟಯನು. ಮತ್ತು ನೆಕ್ಸ್ಟ್ ಬಂದ್ಬಿಟ್ಟು ನ್ಯೂಟ್ರಿಯೆಂಟ್ ಅಪ್ಟೇಕ್ ಆಯಿತಾ, ನಿಮಗೆ ಗಿಡ ರೆಸಿಸ್ಟೆನ್ಸು ಯಾವುದೇ ಟೆಂಪ್ರೇಚರ್ ಬರಲಿ, ಹುಳುಕ್ಕೆ ಆಗಲಿ, ಮತ್ತು ಏನೇ ಇದಕ್ಕಾಗಲಿ, ರೋಗಕ್ಕೂ ರುಜಿನಕ್ಕೂ ಎಲ್ಲಕ್ಕೂ ಗಿಡದಲ್ಲಿ ರೆಸಿಸ್ಟೆನ್ಸ್ ಬರಬೇಕಂದ್ರೆ ಈ ಕ್ಯಾಲ್ಸಿಯಂ ಬೇಕು. ನೀವು ಕ್ಯಾಲ್ಸಿಯಂ ಯಾವಾಗ ಕೊಡ್ತೀರೋ ಅವಾಗಲೇ ಗಿಡಕ್ಕೆ ರೋಗ ಬರೋದು. ಕ್ಯಾಲ್ಸಿಯಂ ಕಡಿಮೆ ಆಗಿ ರೋಗ ಬರೋದು. ಅದು ಯಾವ ಥರ ಸೈಂಟಿಫಿಕ್ ಆಗಂದರೆ, ಮಳೆ ಬಂದಾಗ ಏನಾಗುತ್ತೆ ಅಂದರೆ ಸಿಕ್ಕಾಪಟ್ಟೆ ನೈಟ್ರೋಜನ್ ಎಕ್ಸಸ್ ಆಗಿ ತಗೊಳುತ್ತೆ. ಆ ಮಳೆ ಬಂದಾಗ ಮೋಡ ಮುಚ್ಕೊಳ್ಳುತ್ತೆ, ಟೆಂಪ್ರೇಚರ್ ಇರೋಲ್ಲ, ಆವಾಗ ಕ್ಯಾಲ್ಸಿಯಂ ಗಿಡ ತಗೊಂಡಿರಲ್ಲ. ಅದೇನಾಗುತ್ತೆ, ಹೊಸ ಕುಡಿ ನೈಟ್ರೋಜನ್ ಹೋಗಿ ಹೊಸ ಕುಡಿ ಎಲ್ಲ ರೆಡಿ ಮಾಡ್ತಾ ಇರುತ್ತೆ, ಆದರೆ ಕ್ಯಾಲ್ಸಿಯಂ ಇರೋಲ್ಲ, ಅಲ್ಲಿ ಸೆಲ್ಲು ವೀಕ್ ಆಗುತ್ತೆ. ನೆಕ್ಸ್ಟ್ ನಿಮಗಾಗದೆ ಹುಳ ಬೀಳುತ್ತೆ, ರೋಗ ಬರುತ್ತೆ. ಈ ಥರ ಅದು ಆಟೋಮೆಟಿಕ್ ಕ್ಲೈಮೇಟಿಂದನೇ ನಿಮಗೆ ರೋಗ ಬರುತ್ತೆ. ಒಂದು ಫಸ್ಟ್ ಆಗದೆ ನೀವು ಹುಳ ರೋಗ ಡೈರೆಕ್ಟ್ ಯಾವುದೇ ಕಾರಣಕ್ಕೂ ಬರೋಲ್ಲ. ಗಿಡ ಸ್ಟ್ರೆಂತ್ ಐತಂದರೆ ಬರೋಲ್ಲ. ನೀವು ಕ್ಯಾಲ್ಸಿಯಂ ಕ್ಲೀನಾಗಿ ಕರೆಕ್ಟಾಗಿ ಸ್ಟಾರ್ಟಿಂಗಿಂದ ಕೊಡ್ಕೊಂಬಂದಿರಂದರೆ ಬರೋದಿಲ್ಲ. ಕ್ಯಾಲ್ಸಿಯಮ್ಮು ವೀಕ್ಲಿ ಕೊಡ್ತಾ ಹೋಗಬೇಕು. ಸ್ಟಾರ್ಟಿಂಗಲ್ಲಿ 2 kg 3 kg ಈ ಥರ ಕೊಡಬೇಕು ವೀಕ್ಲಿ. ಮತ್ತು ಫ್ಲವರು ಆಗ್ಬೇಕಾದ್ರೆ 5 kg ಕೊಡಬೇಕು. ಮೇಯ್ನ್ ಇದು ಪೀಕ್ ಯಾವಾಗ ಇರುತ್ತೆ ಗೊತ್ತಾ, ನ್ಯೂಟ್ರಿಯೆಂಟು ಸಿಕ್ಕಾಪಟ್ಟಲೆ ಬೇಕಾದು ಈ ಫ್ಲವರ್ ಆಗ್ಬಿಟ್ಟು ಸೆಟ್ ಆಗಿಬಿಟ್ಟು ಇದೇನು ಗೋಲಿದಪ್ಪ ಕಾಯಿ ಸೈಜ್ ಬರುತ್ತಲ್ಲ, ಸಿಕ್ಕಾಪಟ್ಟಲೆ ನ್ಯೂಟ್ರಿಯೆಂಟು ಕ್ಯಾಲ್ಸಿಯಂ ಅವ ಬೇಕಾಗುತ್ತೆ. ಯಾಕಂದರೆ ಆ ಸ್ಟೇಜ್ನಲ್ಲಿ ಮಾರ್ಬಲ್ ಸೈಜ್ ಅಂತಾರೆ, ಆ ಗೋಲಿ ಗಾತ್ರ ಇರುತ್ತಲ್ಲ ಆ ಸೈಜಲ್ಲಿ ಸೆಲ್ ಡಿವಿಷನು ಸಿಕ್ಕಾಪಟ್ಟಲೆ ಆಗ್ತಾ ಇರುತ್ತೆ. ಆ ಸೆಲ್ ಡಿವಿಷನ್ಗೆ ಮೇಯ್ನು ಸೆಲ್ ವಾಲ್ ಡೆವಲಪ್ಮೆಂಟಿಗೆಲ್ಲ ಕ್ಯಾಲ್ಸಿಯಂ ಬೇಕಾಗುತ್ತೆ. ಅವೆಲ್ಲ ಅಂಟ್ಕೊಳಕ್ಕೆ ಹೋಗೋಕ್ಕೆಲ್ಲ ಕ್ಯಾಲ್ಸಿಯಂ ಬೇಕಾಗುತ್ತೆ. ಅಲ್ಲಿ ನೀವು ಕ್ಯಾಲ್ಸಿಯಮ್ನ ಸಿಕ್ಕಾಪಟ್ಟಲೆ ಕೊಡಬೇಕಾಗತ್ತೆ. ಆದರೆ ಯಾವ ರೈತರು ಕೊಡೋದಿಲ್ಲ. ಮತ್ತು ನೀವು ಎಲ್ಲೇ ಲೀವ್ಸು ಹೊಸ ಕುಡಿ ಬರಲಿ ಏನೇ ಬರಲಿ ಎಲ್ಲದಕ್ಕೂ ಕ್ಯಾಲ್ಸಿಯಂ ಬೇಕಾಗುತ್ತೆ.
ಇದನ್ನು ನೀವು ಕರೆಕ್ಟಾಗಿ ವೀಕ್ಲಿ ಕೊಡ್ಕೊಂಬಂದರೆ ಗಿಡಕ್ಕೆ ಯಾವುದೇ ಪ್ರಾಬ್ಲಮ್ಮು ಬರೋಲ್ಲ. ಮತ್ತು ಇನ್ನೊಂದು ಬಂದ್ಬಿಟ್ಟು ಇದು ಮೋಡ ಇದ್ದಾಗ ಅಪ್ಟೇಕ್ ಆಗೋದಿಲ್ಲ. ನಿಮಗೆ ಕ್ಯಾಲ್ಸಿಯಂ ಕ್ಲೀನಾಗೆ ಗಿಡಕ್ಕೆ ಮೇಲೆ ಅಪ್ಟೇಕ್ ಆಗಬೇಕು. ಯಾವ ಥರ ಅಪ್ಟೇಕ್ ಆಗಬೇಕು ಅಂದರೆ, ಯಾವ ಥರ ಕ್ಲೈಮೇಟ್ ಇದ್ದಾಗ ನೀವು ಜಾಸ್ತಿ ಅದನ್ನು ಕೊಡಬೇಕಾಗುತ್ತಂದರೆ ಸಿಕ್ಕಾಪಟ್ಟೆ ಟೆಂಪ್ರೇಚರ್ ಇರಬೇಕು. ಟೆಂಪ್ರೇಚರ್ ಜಾಸ್ತಿ ಇದ್ದಷ್ಟು ಕ್ಯಾಲ್ಸಿಯಂ ಅಪ್ಟೇಕು ಜಾಸ್ತಿ ಆಗುತ್ತೆ. ಮತ್ತು ಬಂದ್ಬಿಟ್ಟು ಕ್ಯಾಲ್ಸಿಯಂ ನೀವು ಯಾವತ್ತೇ ಆಗಲಿ ಕಡಿಮೆ ನೀರಿನಾಗೆ ಸುಮ್ಮನೆ ಕೊಟ್ಬಿಟ್ಟು ಕಡಿಮೆ ನೀರು ಬಿಡೋದು ಆ ಥರ ಬಿಟ್ಟಾಗ ಕ್ಯಾಲ್ಸಿಯಂ ಅಪ್ಟೇಕ್ ಆಗಲ್ಲ. ಚೆನ್ನಾಗಿ ವಾಟ್ರೆಲ್ಲ ಫೀಲ್ಡ್ ಕೆಪಾಸಿಟಿ ಅಂತಾರೆ, ಅಂದರೆ ನೀರು ಚೆನ್ನಾಗಿ ಬೆಡ್ ತುಂಬ ಚೆನ್ನಾಗಿ ತೇವಾಂಶ ತಗೊಂಡಿರ್ಬೇಕು. ಹಂಗಂತ ಹೇಳ್ಬಿಟ್ಟು ನೀರೆಲ್ಲ ಫುಲ್ ಕಡೆಗೆ ಹೋಗೋ ಥರ ಬಿಡಬೇಡಿ. ಏನು ಬೆಡ್ಡು ತೇವಾಂಶ ಆಗಬೇಕಷ್ಟೇ, ಬೆಡ್ ನೆನೆಬೇಕು, ಅದನ್ನು ಫೀಲ್ಡ್ ಕೆಪಾಸಿಟಿ ಅಂತಾರೆ. ಇದರಲ್ಲಿ ಶೂಟಬಲ್ ಇದರಲ್ಲಿ ನ್ಯೂಟ್ರೆಂಟು ಅಪ್ಟೇಕ್ ಆಗುತ್ತೆ ಕ್ಯಾಲ್ಸಿಯಮ್ಮು. ಅದು ಯಾವ ಥರ ಅಂದರೆ, ನೀರು ಜಾಸ್ತಿ ಕೊಟ್ಟಿರ್ತೀರ, ನೀರು ಅಂದರೆ ಚೆನ್ನಾಗಿ ಕೊಟ್ಟಿರ್ತೀರ, ಕ್ಯಾಲ್ಸಿಯಂ ನೆಲದಲ್ಲಿ ಇರುತ್ತಾ, ಅದು ಹೊರಗಡೆ ಬಿಸಿಲು ಟೆಂಪ್ರೇಚರ್ ಇದ್ದಾಗ ಟ್ರಾನ್ಸ್ಪಿರೇಷನ್ ಆಗುತ್ತೆ. ನೆಲದಾಗಿರೋ ನೀರನ್ನ ತಗೊಂಬಿಟ್ಟು ಗಿಡ ಬಿಸಿಲು ತಡ್ಕೊಳ್ಳೋಕ್ಕೋಸ್ಕರ ಎಲೆ ಮುಖಾಂತರ ಹೊರಗೆ ಹಾಕುತ್ತೆ ನೀರನ್ನ. ಅಷ್ಟು ಫೋರ್ಸ್ ಬೇಕಾಗುತ್ತೆ. ಅಂದರೆ ಜಾಸ್ತಿ ಹೊರಗಡೆ ನೀರು ಹಾಕ್ತಾ ಕ್ಯಾಲ್ಸಿಯಮ್ ಸ್ವಲ್ಪ ಗಿಡ ಏನು ಮಾಡುತ್ತೆ, ಮೇಲೆ ಕೇಳ್ಕೊಳ್ಳುತ್ತೆ. ಈ ಥರ ಗಿಡ ಕ್ಯಾಲ್ಸಿಯಮ್ನ ಅಪ್ಟೇಕ್ ಮಾಡೋದು. ಮತ್ತು ಇದು ಕ್ಯಾಲ್ಸಿಯಂ ಗಿಡದಲ್ಲಿ ಮೊಬಿಲಿಟಿ ಇಲ್ಲ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗೋದು ಭಾಳ ಕಷ್ಟ, ಸ್ವಲ್ಪ ಮುದುಕರು ಥರ ಗಿಡದೊಳಗೆ ಹೋದ ಕ್ಯಾಲ್ಸಿಯಮ್ಮು. ಅದಕ್ಕೋಸ್ಕರ ಕಂಟಿನ್ಯೂಸ್ಸು ನೀವು ಕ್ಯಾಲ್ಸಿಯಂ ಕೊಡ್ತಾನೆ ಇರಬೇಕಾಗುತ್ತೆ. ದಿನನಿತ್ಯ ಗಿಡದಲ್ಲಿ ಸೆಲ್ ಡಿವಿಷನ್ ಆಗ್ತಾನೆ ಇರುತ್ತೆ, ಕೋಶ ವಿಭಜನೆ ಆಗ್ತಾನೆ ಇರುತ್ತೆ, ಅಲ್ಲೆಲ್ಲ ಕ್ಯಾಲ್ಸಿಯಂ ಬೇಕೇ ಬೇಕಾಗುತ್ತೆ. ಹಂಗಾಗಿ ನೀವು ಸ್ವಲ್ಪ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ವೀಕ್ಲಿ ಇಲ್ಲ ಅವಾಗವಾಗ ನೀವು ಕೊಡ್ತಾನೆ ಇರಬೇಕಾಗುತ್ತೆ. ಮತ್ತು ಇನ್ನೊಂದಿದು, ನಿಮಗೆ ಫ್ಲವರು ಡ್ರಾಪ್ ಆಗ್ತಾ ಇರುತ್ತೆ. ಫ್ಲವರ್ ಡ್ರಾಪ್ ಆಗೋದು ಏನಕ್ಕಂದರೆ, ಫ್ಲವರ್ ಡ್ರಾಪ್ ಆಗೋದೇ ಮೇಯ್ನು ಕ್ಯಾಲ್ಸಿಯಮ್ಮು ಡಿಫಿಷಿಯನ್ಸಿಯಿಂದ. ಎಲ್ಲರೂ ಬೋರಾನ್ ಡಿಫಿಷಿಯನ್ಸಿ ಅಂತಾರೆ, ಆದರೆ ಮತ್ತು ಬೋರಾನು ಕ್ಯಾಲ್ಸಿಯಮ್ಮು ರಿಲೇಷನ್, ಅಂದರೆ ಅವೆರಡು ಜೊತೆಗೆ ಬಿಟ್ಟರೆ ಚೆನ್ನಾಗಿ ಅಪ್ಟೇಕ್ ಆಗೋದು. ಅದೊಂದು ಇದೆ, ಅದು ನೆಕ್ಸ್ಟ್ ಟಾಪಿಕ್ನಲ್ಲಿ ಹೇಳ್ತೀನಿ. ಕ್ಯಾಲ್ಸಿಯಮ್ಮು ಫ್ಲವರ್ ಡ್ರಾಪ್ ಆಗೋದು ಮೇಲ್ಗಡೆ ಎರಡಕ್ಕೂ ತೊಟ್ಟ ಇದಾಗ್ತಿರುತ್ತಲ್ಲ, ಕ್ಯಾಲ್ಸಿಯಮ್ಮು ಸೆಲ್ ವಾಲ್ ಫಸ್ಟ್ ವೀಕಾಗಿ ಅದು ಫ್ಲವರ್ ಡ್ರಾಪ್ ಆಗೋದು. ಅದಕ್ಕೋಸ್ಕರ ನೀವು ಫ್ಲವರ್ ಡ್ರಾಪ್ ಆಗೋದಂದರೆ ಕ್ಯಾಲ್ಸಿಯಂ ಕೊಡಿ. ಮತ್ತು ನೆಕ್ಸ್ಟ್ ಕ್ಯಾಲ್ಸಿಯಂ ರೋಲ್ ಎಲ್ಲಿ ಮಾಡುತ್ತಂದರೆ, ಇದೇನು ಫ್ಲವರಲ್ಲಿ ಪೋಲನ್ ಜರ್ಮಿನೇಷನ್, ಅಂದರೆ ಈ ಬೀಜ ಮೊಳಕೆ ಆಗೋದೇ ಅದನ್ನೇ ಪೋಲನ್ ಅಂತಾರೆ. ಗಿಡದಲ್ಲಿ ಹೂವೋದು ಒಳಗಡೆ ಇರುತ್ತಲ್ಲ, ಅದು ಪೋಲನ್ ಮೊಳಕೆ ಹೊಡೆಯೋದು. ಅದು ಮೊಳಕೆ ಹೊಡೆಯೋಕ್ಕೆ ಬೋರಾನ್ ಬೇಕು. ನೆಕ್ಸ್ಟ್ ಮೊಳಕೆ ಹೊಡೆದ್ಮೇಲೆ ಕಾಯಿ ಸೆಟ್ ಆಗಬೇಕಂದ್ರೆ ಪೋಲನ್ ಟ್ಯೂಬು ಒಳಗಡೆ ಸ್ಟಿಗ್ಮಾ ಒಳಗಡೆ ಹೋಗುತ್ತೆ. ಅದಕ್ಕೆ ಹೋಗ್ಬೇಕಾದ್ರೆ ಮುಂದ್ಗಡೆ ಸೆಲ್ ಡಿವಿಷನ್ ಆಗಿ ಪೋಲನ್ ಟ್ಯೂಬ್ ಬೆಳಿಬೇಕಂದ್ರೆ ಕ್ಯಾಲ್ಸಿಯಂ ಬೇಕು. ನಿಮಗೆ ಫ್ಲವರ್ ಸೆಟ್ಟಿಂಗ್ ಬೇಕು, ಫ್ಲವರ್ ಡ್ರಾಪ್ ಆಗೋದು ನಿಲ್ಸೋಕ್ಕೂ ಕ್ಯಾಲ್ಸಿಯಂ ಬೇಕು. ಮತ್ತು ನೆಕ್ಸ್ಟ್ ನಿಮಗೆ ಮಾರ್ಬಲ್ ಸೈಜ್ ಇರುತ್ತಲ್ಲ, ಆ ಟೈಮಲ್ಲಿ ನೀವು ಕರೆಕ್ಟಾಗಿ ಕ್ಯಾಲ್ಸಿಯಂ ಕೊಟ್ಟಿರಂದರೆ ಕಾಯಿ ಒಳ್ಳೆ ಸೈಜ್ ಬರುತ್ತೆ, ಗಟ್ಟಿ ಬರುತ್ತೆ, ರೋಗ ಬರಲ್ಲ. ಈ ಥರ ಎಲ್ಲ ಗಿಡದಲ್ಲಿ ಇದು ಮಾಡುತ್ತೆ. ಅದಕ್ಕೋಸ್ಕರ ನೀವು ಕಂಟಿನ್ಯೂಸ್ ಸಪ್ಲೈ ಕ್ಯಾಲ್ಸಿಯಂ ಇರಲೇಬೇಕು. ಮತ್ತು ಇನ್ನೊಂದ್ಬಿಟ್ಟು ಸಿ ಎನ್ನಲ್ಲಿ ಕ್ಯಾಲ್ಸಿಯಮ್ಮು ನೈಟ್ರೋಜನ್ ಇರುತ್ತೆ. ಅದು ಮಳೆ ಟೈಮ್ನಾಗೆ, ಅಂದರೆ ಜಾಸ್ತಿ ಮಳೆ ಬಂದಾಗ ಏನಾಗುತ್ತೆ, ಆಕಾಶದಿಂದನೇ ನೈಟ್ರೋಜನ್ ಯೂರಿಯಾ ಅಂಶ ನೆಲಕ್ಕೆ ಬೀಳುತ್ತೆ. ಅದು ಗಿಡ ತಗೊಂಬಿಟ್ಟು ಆಲ್ರೆಡಿ ಎಕ್ಸಸ್ ಆಗಿರುತ್ತೆ ನೈಟ್ರೋಜನ್. ಆ ಟೈಮ್ ನೀವು ಸ್ವಲ್ಪ ಟೆಂಪ್ರೇಚರ್ ರೈಸ್ ಆಯ್ತಂದರೆ, ಗಿಡ ಆಲ್ರೆಡಿ ಎಕ್ಸಸ್ ನೈಟ್ರೋಜನ್ ತಗೊಂಡೈತಂದರೆ, ನೀವು ಆ ಟೈಮ್ನಲ್ಲಿ ಚಿಲೇಟೆಡ್ ಕ್ಯಾಲ್ಸಿಯಂ ಹೋಗ್ರಿ, ಇಲ್ಲ ಲಿಕ್ವಿಡ್ ಕ್ಯಾಲ್ಸಿಯಂ ಅಂದರೆ ಕಾನ್ಸಂಟ್ರೇಟೆಡ್ 11%, ಅದನ್ನು ಯೂಸ್ ಮಾಡ್ಬೋದು. ಈ ಥರ ನೀವು ಕ್ಯಾಲ್ಸಿಯಮ್ನ ಕ್ಲೀನಾಗೆ ಕೊಡಬೇಕಾಗುತ್ತೆ. ಧನ್ಯವಾದಗಳು.